ಪುಸ್ತಕ ಓದುವುದರಿಂದ ಹೆಚ್ಚಿನ ಜ್ಞಾನ ಸಂಪಾದನೆಯಾಗುತ್ತೆ. ಅಂತಹ ಮಹಾನ್ ಜ್ಞಾನ ಸಂಪತ್ತಿನ ಸಾಧಕರಲ್ಲಿ ಈ ಭಾಗದ ಶ್ರೀ ವೀರಪ್ಪ ತಾತ ಒಬ್ಬರು ಎಂದು ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಮಲೇಪುರಂ ಜಿ ವೆಂಕಟೇಶ್ ಹೇಳಿದರು. ಚಳ್ಳಕೆರೆ ತಾಲೂಕು ಚಟ್ಟೆಕಬ್ಬ ಗ್ರಾಮದಲ್ಲಿ ಈಚೆಗೆ ನಡೆದ ಶ್ರೀ ವೀರಪ್ಪ ತಾತ ಅವರ 39ನೇ ಆರಾಧನಾ ಮಹೋತ್ಸವ ಮತ್ತು ಬಯಲು ಸೀಮೆಗಳ ಬೆಳಕು ವೀರಪ್ಪ ತಾತನವರ ಜೀವನ ಕಥಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಾವು ವೀರಪ್ಪ ತಾತನ ಅವರನ್ನು ನೋಡಿಲ್ಲ, ಆದರೆ ಸಾಹಿತ್ಯ ಕಣಜದಲ್ಲಿ ನಾಗರಾಜ್ ಅವರನ್ನು ತುಂಬ ಒಡನಾಟ ಹೊಂದಿದ್ದೇವೆ. ವಿದ್ಯೆಯನ್ನು ಯಾರು ಬೇಕಾದರೂ ಗಳಿಸಬಹುದು, ಆದರೆ ಅಪಾರವಾದ ಜ್ಞಾನ ಸಂಪತ್ತು ಕೆಲವರಲ್ಲಿ ಮಾತ್ರ ಇರುತ್ತದೆ. ಅಂತಹ ಯೋಗಿಗಳಲ್ಲಿ ವೀರಪ್ಪ ತಾತ ಕೂಡ ಒಬ್ಬರು ಎಂದು ಹಲವು ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ಒಮ್ಮೆ ನಾನು ಬಂದಾಗ ಈ ಸ್ಥಳ ಬಯಲು ಕಾಣುತ್ತಿತ್ತು. ಆದರೆ ಇಂದು ಈ ಸ್ಥಳ ಒಂದು ಮಠವಾಗಿ ಬದಲಾಗಿದ್ದು ಇಷ್ಟು ಜನರ ಭಕ್ತರು ಒಂದೆಡೆ ಸೇರಿ ವಿಶೇಷ ಪುಣ್ಯಾರಾಧನೆ ಮಾಡುತ್ತಿರುವುದು ಕಂಡು ಖುಷಿಯಾಗುತ್ತಿದೆ. ಇಂತಹ ಸ್ಥಳಗಳು ಬೆಳೆದು ಮುಂದೊಂದು ದಿನ ಶ್ರೀ ವೀರಪ್ಪ ತಾತ ಅವರ ಹೆಸರು ಚರಿತ್ರೆ ಪುಟ ಸೇರಲಿ ಎಂಬುದೇ ಎಂದರು. ಈ ಸಂದರ್ಭದಲ್ಲಿ ಪುಸ್ತಕ ಲೇಖಕ ಕಣಜನಹಳ್ಳಿ ನಾಗರಾಜ್, ಬ್ರಹ್ಮಾನಂದ ತೀರ್ಥ ಭಿಕ್ಷು ಮಹಾರಾಜ್, ಶ್ರೀ ಕಾಂತಾನಂದ ಮಹಾರಾಜ್, ಶಿವಲಿಂಗಾನಂದ ಸ್ವಾಮೀಜಿ, ವಿಜಯಾನಂದ ಸರಸ್ವತಿ ಮಹಾರಾಜ್ ಹಾಗೂ ಭಕ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಂಜುನಾಥ್, ಪ್ರಜಾಪವರ್ ಟಿವಿ, ಪರಶುರಾಮಪುರ.